ನಮ್ಮ ಗೌಡ್ರು ಹೇಳಿದ್ರ ಏನಂತ ಇಲ್ಲಿಗೆ ನಾವು ವಾದ ಈಗೊಮ್ಮೆ ನಾವು ಬಂದು ಹೋಗಿದ್ದೇವೆ 2ನೇ ಸಲ ಅವ್ರು ಹೇಳ್ಯಾರ. ಹೌದು, ನಾ ಬಂದಿದ್ದೆ ಫಸ್ಟ್ನೇ ಸಲ ಈ ಊರಿಗೆ. ಹೌದು ಇದೇ ಫಸ್ಟ್. ಈ ಊರಿಗೆ ನಾ ಬಂದಿದ್ದೆ ಫಸ್ಟ್ನೇ ಸಲ. ಹಾ ದೇವರನ್ನ ನಂಬಿದ್ರ ಹೌದು, ದೇವರ ಹೆಂಗ ಕೈ ಬಿಡುದಿಲ್ಲ ಅನ್ನೋದು ಒಂದು ಮಾತು ಹೇಳುದದ. ದೇವ್ರ ಹೌದು, ಹೆಂಗ ಕೈ ಬಿಡುದಿಲ್ಲ? ಹೆಂಗ ಬಿಡುದಿಲ್ಲ ಸರ? ಗೌಳಗೆತ್ತಿ ಮನಿ ಒಳಗ ಕೃಷ್ಣ ಕದ್ದು ಬೆಣ್ಣೆ ತಿತ್ತಿದ್ದ. ಹೌದು, ದಿನನಿತ್ಯ ಕೃಷ್ಣ ಪರಮಾತ್ಮ ಗೌಳಿಗೆತ್ತಿ ಮನಿ ಒಳಗ ಕದ್ದು ಬೆಣ್ಣೆ ತಿತ್ತಿದ್ದ. ಹೌದು, ಅವಾಗ ಗೌಳಿಗೆತ್ತಿ ತಿಳ್ಕೊಂಡ್ಲ ಮನಸ್ಸಿನೊಳಗ ಏನಂತ್ರಿ ಸರ? ನನ್ನ ಮಾಡಿಟ್ಟಿರ್ತಕ್ಕಂತ ಬೆಣ್ಣಿ ಹೌದು ದಿನನಿತ್ಯ ಕದ್ದು ತಿತ್ತಾರಂದ್ರೆ ಇದನ್ನ ಯಾರು ಕದ್ದು ತಿತ್ತಾರ ಇದನ್ನ ಹಿಡಿಬೇಕ ತಿಳ್ಕೊಂಡು ಗೌಳಿಗೆತ್ತಿ ಕೈಕೋತ ಕುತ್ತಲು ಕೃಷ್ಣ ಬಂದು ಬೆಣ್ಣಿಗೆ ಕೈ ಹಾಕ್ತಿದ್ದ. ಗೌಳಿಗೆತ್ತಿ ಕೈಯ ಹಿಡಿದಳು ಹಿಡಿದು ಕೇಳ್ತಾಳ ಗೌಳಿಗೆತ್ತಿ, ಏನಂತ್ರಿಪ್ಪ? ಏ ಕೃಷ್ಣ, ಜಗದ ಒಡೆಯ ನೀ ಅದಿದೋ, ಜಗದ ಪಾಲಕ ನೀ ಅದಿದಿ ಕರೆ ಕದ್ದು ಯಾಕೆ ಬೆಣ್ಣೆ ತಿತ್ತಿದೋ ಕೃಷ್ಣ? ನಾ ಮಜ್ಜಿಗೆ ಮಾಡುವ ಮುಂದೆ ಬಾ ನಾನೇ ನನ್ನ ಕೈಯಾರೆ ನಿನಗೆ ಬೆಣ್ಣೆ ಕೊಡ್ತೀನಿ ತಿಳ್ಕೊಂಡು ಗೌಳಿಗೆತ್ತಿ ಹೇಳಿದ್ರು. ಹೌದು, ಗೌಳಿಗೆತ್ತಿ ಮಜ್ಜಿಗೆ ಮಾಡ್ಲಕ್ಕ ತಯಾರಾದ್ರೆ ಕೃಷ್ಣ ಪರಮಾತ್ಮ ಅಲ್ಲಿ ಬರಾವ. ಹೌದು, ಕೃಷ್ಣಗ್ ಒಂದು ಮುಟ್ಟಿಗೆ ಬೆಣ್ಣೆ ಗೌಳಿಗೆತ್ತಿ ಕೊಡಕ್ಕಿ. ಹೌದು, ಆ ಕೃಷ್ಣ ಒಂದು ಮುಟ್ಟಿಗೆ ಬೆಣ್ಣೆ ತಿಂದ ಆನಂದದಿಂದ ಹೋಗ್ಲಕತ್ತ ಬಂಧುಗಳೇ. ಹೌದು, ಅವಾಗ ಗೌಳಿಗೆತ್ತಾಳ, ಏನತ್ರಿಪ್ಪ? ಹೇ ಕೃಷ್ಣ, ನೀ ಎಷ್ಟು ದಿನ ಹಿಂಗೆ ಸಣ್ಣವಿರಾಮ? ನೀ ಎಷ್ಟು ದಿನ ಹಿಂಗೆ ಸಣ್ಣವಿರಾಮ? ಹೌದು, ನೀ ದೊಡ್ಡವಾಗೋ ಕೃಷ್ಣ, ನಿನ್ನ ದೊಡ್ಡವಾಗಿ ನೋಡುವ ಆಸೆ ನನಗೆ ಆಗ್ಯದ ತಿಳ್ಕೊಂಡು ಗೌಳಿಗೆತ್ತಿ ಹೇಳಕತ್ತಳು ಬಂಧುಗಳೇ. ಹೌದಾ? ಅವಾಗ ಕೃಷ್ಣ ಹೇಳ್ತಾನ, ಏನಂತ್ರಿ ಸಾರ? ಹೇ ಗೌಳಿಗೆತ್ತಿ, ಹೌದು, ಒಮ್ಮೆ ಜೇರ್ ಕರ್ತು ದೊಡ್ಡವಾದಂದ್ರ ಎಂದು ಹೊಳ್ಳಿ ಸಣ್ಣವಾಗುದಿಲ್ಲ ಅಂತ ಗೌಳಿಗೆತ್ತಿಗೆ ಕೃಷ್ಣ ಹೇಳ್ತಾನ. ಅವಾಗ ಗೌಳಿಗೆತ್ತಾಳ, ಏನಂತ್ರಿ ಸಾರ? ಹೇ ಕೃಷ್ಣ, ನಿನ್ನ ಸಣ್ಣವನ್ನ ನೋಡಿ ನನಗೆ ಬಹಳ ಬೇಸರ ಆಗ್ಯದು. ನಿನ್ನ ಯೌವನದೊಳಗೆ ನನಗೆ ನೋಡಂಗ ಆಸೆ ಆಗ್ಯದ ಕೃಷ್ಣ, ನೀ ದೊಡ್ಡವಾಗ ತಿಳ್ಕೊಂಡು ಗೌಳಿಗೆತ್ತಿ ಹಠ ತೊಟ್ಟ ನಿತ್ತಲು. ಗೌಳಿಗೆತ್ತಿ ಭಕ್ತಿಗಾಗಿ ಕೃಷ್ಣ 25 ವರ್ಷದ ಯೌವನದ ಹುಡುಗಾಗಿ ನಿತ್ತ ಬಂಧುಗಳೇ. 25 ವರ್ಷದ ಯೌವನದ ಹುಡುಗಾಗಿ ಕೃಷ್ಣ ನಿತ್ತ. ಹೌದು, ಗೌಳಿಗೆತ್ತಿ ಎದುರಿಗೆ. ಅಷ್ಟರ ಒಳಗ ಬಾಂಧಗಾಡ ಏನಾಯ್ತಂತ ಕೇಳಿದ್ರ, ಏನಾಗಿತ್ರಿ ಸರ? ಗೌಳಿಗೆತ್ತಿ ಮನಿ ಒಳಗೆ ಕೃಷ್ಣ ಪರಮಾತ್ಮ 25 ವರ್ಷದ ಹುಡುಗಾಗಿ ನಿತ್ತ. ಹೌದು, ಗೌಳಿಗೆತ್ತಿ ಗಂಡ ಗಳಕ್ ಹೋಗಿದ್ದ, ಎತ್ತುಗಳು ಹೊಡ್ಕೊಂಡು ಮನಿಗೆ ಬಂದ. ಹೌದು, ಗೌಳಿಗೆತ್ತಿ ನೋಡಿದಳು. ಗೌಳಿಗೆತ್ತಿ ಗಂಡಗ ನೋಡಿ ಅತ್ತಾಳ ಕೃಷ್ಣಗ, ಏನತ್ರಿ ಸರ? ಏ ಕೃಷ್ಣ, ನನ್ನ ಗಂಡ ಬಂದು ನನ್ನ ಗಂಡ ಒಮ್ಮೆ ನಿನ್ನ ಮುಖ ನೋಡಿಲ್ಲ ಕೃಷ್ಣ, ಈ ಊರವನು ನೀ ಅಲ್ಲ. ನನ್ನ ಗಂಡರೇ ಮನೆಗೆ ಬಂದ. ಹೌದು, ನನ್ನ ಮನ್ಯಾಗರೆ ಯಾರು ಇಲ್ಲ ಕೃಷ್ಣ, ನಾನು ನೀನು ಇಬ್ಬರೇ ಇದೀವು. ಹೌದು, ನನ್ನ ಗಂಡ ನೋಡಿದ್ರೆ ನನ್ನ ಒಗತನ ಹರಿತದ ಕೃಷ್ಣ, ನನ್ನ ತಾಳಿಗೆ ಕುಂದು ಬರ್ತದ. ನೀ ಸಣ್ಣವಾಗುವಲ್ಲಕತ್ತಳು ಬಂಧುಗಳೇ. ಹೌದು, ನೀ ಸಣ್ಣವಾಗೋ ಕೃಷ್ಣ, ನನ್ನ ತಾಳ ಹರಿತದ, ನನ್ನ ಒಗತನಕ್ಕೆ ನೀರ್ ಹತ್ತದಂದಳು. ಅವಾಗ ಕೃಷ್ಣ ತನ್ನ ಬಂಧುಗಳೇ ಏನಂತಾನೆ ಸಾರ? ಹೇ ಗೌಳಿಗೆತ್ತಿ, ನಾ ನಿನಗೆ ಮೊದಲ ಹೇಳಿದ ಏನ ಬೇಕಂದ್ರೆ ದೊಡ್ಡವಾಗ್ತೀನಿ, ಕರೆ ನಾ ಸಣ್ಣವ ಆಗೋದಿಲ್ಲ ಅಂದ ಕೃಷ್ಣ. ಹೌದು, ಅವಾಗ ಅತಾಳ ಗೌಳಿಗೆತ್ತಿ, ಏನಂತ್ರಿ ಸಾರ? ಹೇ ಆಪತ್ತ ಬಾಂಧವ, ಕರುಣಾನಿಧಿ, ದಯಾಸಾಗರ, ನನ್ನ ಒಗತನಕ್ಕೆ ಕುಂದು ಬರ್ತದೋ, ನೀ ಹೆಂಗ ಮಾಡ್ತಿ ಮಾಡು ಕೃಷ್ಣ ಅಂತೇಳಿ ಮನಸ್ಸಿನೊಳಗೆ ಬೇಡ್ಕೋತಾಳೆ. ಏನ್ ಬೇಡ್ಕೊಂಡ್ರು ಕೃಷ್ಣ ಸಣ್ಣವಾಗ್ಲಾಕ ತಯಾರಿಲ್ಲ. ಅಷ್ಟ್ರೊಳಗೆ ಗಂಡ ಎತ್ತೊಳಗೆ ಹೊಡ್ಕೊಂಡು ಮನಿ ಸೆನೆಪ್ ಬಂದ. ತಿಳ್ಕೊಂಡ್ಲ ಗೌಳಿಗೆತ್ತಿ. ಹೌದು, ಏನಂತ? ಇಂದ ನನ್ನ ಒಗತನ ಹರಿದ ಗಚ್ಚಿ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಕೃಷ್ಣನ ಕೈ ಹಿಡಿದು ಎಳ್ಕೊಂಡು ಒಯ್ದು. ಹೌದು, ಮನ್ಯಾಗ ಮಂಚದ ಮೇಲೆ ಮನಗಿಸಿ ಮ್ಯಾಲ ಶಾಲ ಹೊಚ್ಚಿಬಿಟ್ಲು. ಪುಣ್ಯಾತ್ಮರೆ ಕೃಷ್ಣಗೆ ಶಾಲ ಹೊಚ್ಚಿಬಿಟ್ಲು, ತುಂಬಾ ಶಾಲ. ಅವಾಗ ಗೌಳಿಗೆತ್ತಿ ಗಂಡ ಬಂದು ಎತ್ತು ಕಟ್ಟದ. ಹೌದು, ಎತ್ತು ಕಟ್ಟಿ ಕೈಕಾಲ ಮುಖ ತಕ್ಕೊಂಡ ಗೌಳಿಗೆತ್ತ ತಳ, ಏನಂತ? ಯಾನ್ರಿ ಬಿಸಿಲಾಗ ನೀವು ದಣದ ಬಂದಿರಿ, ಹೌದು, ಊಟ ಮಾಡಬಾರಿ ತಿಳ್ಕೊಂಡು ಗೌಳಿಗೆತ್ತಿ ಕರೆದಳು. ಕೈಕಾಲ ಮುಖ ತಕ್ಕೊಂಡು ಗೌಳಿಗೆತ್ತಿ ಗಂಡ ಬಂದು ಊಟಕ್ಕೆ ಕುತ್ತ ಮುಂದೆ ಗೌಳಿಗೆತ್ತಿ ತಾಬಂಡಿ ಹಚ್ಚಲು. ಹೌದು, ಕೈ ಒಯ್ದು ತಾಬಂಡ್ಯಾಗ ಇಟ್ಟ ನೆದರ ಮಂಚದ ಕಡೆ ಹೋಯ್ತು. ಮಂಚದ ಕಡೆ ಹೋಯ್ತು ಬಂಧುಗಳೇ. ಹೌದು, ಅವಾಗ ಗೌಳಿಗೆತ್ತಿ ಗಂಡ ತಾನ, ಏನತ್ರಿ ಸಾರ? ಯಾನ ಗೌಳಿಗೆತ್ತಿ ಅಂದವ, ನಾ ಮನ್ಯಾಗ ಇಲ್ಲ. ಹೌದು, ನನ್ನ ಮನ್ಯಾಗ ಯಾರು ಇಲ್ಲ. ನನ್ನ ಮಂಚದ ಮೇಲೆ ಬಂದ ಕಾಲು ಚಾಚಿ ಆ ಮಗ ಯಾವ ಮನ್ಕೊಂಡವ ಅಂತ ಕೇಳದ. ಮಂಚದ ಮ್ಯಾಗ ಮಕ್ಕೊಂಡವ. ನೋಡ್ರಿ ಹೆಂಗದ ವಿಷಯ.
ಅವಾಗ ಏನತ್ತಾಳ ಗೌಳಿಗಿತ್ತಿ ಏನಂತ ಮನಸ್ಸಿನೊಳಗೆ ತಿಳ್ಕೊಂಡ್ಲು ಮುಗಲ್ ಹರಿದು ಬಿದ್ದಂಗಾಯ್ತು, ಚಿಕ್ಕಿ ಸಿಡಿದು ಬಿದ್ದಂಗಾಯ್ತು ಗೌಳಿಗಿತ್ತಿಗಿ. ಹೌದು. ಗೌಳಿಗಿತ್ತಿ ಮನಸ್ಸಿನೊಳಗೆ ಕೃಷ್ಣನ ನಾಮ ನುಡಿತಾಳ. ಆಹಾ. ಏ ಕೃಷ್ಣ, ಹೌದು. ಆಪತ್ತು ಬಾಂಧವ, ಕರುಣಾನಿಧಿ, ದಯಾಸಾಗರ, ಹೌದು. ಎಂದ ನನ್ನ ತಾಳಿಗೆ ಕುಂದ ಬರ್ತದ ಕೃಷ್ಣ, ಇದನ್ನ ಕಾಪಾಡವು ನೀನೇ ತಿಳ್ಕೊಂಡು ಮನಸ್ಸಿನೊಳಗೆ ಸಂಕಲ್ಪ ಮಾಡಿ ಗಂಡಗೆ ಹೇಳ್ತಾಳ. ಏನಂತ ಯಾನ್ರಿ ನೀವಿಲ್ಲಾರ್ದಾಗ ನನ್ನ ಮನ್ಯಾಗ ಮಂಚದ ಮೇಲೆ ಬಂದು ಮನ್ಕೊಳವ ಅವ ಯಾವ. ಹೌದು. ಈಗ ಬಾರದ ಗಾಡಿಗೆ ನಮ್ಮ ತಂಗಿ ಬಂದಾಳ, ತಣದು ಬಂದಾಳ ತಿಳಿ ಹೋಗಿ ಮಂಚದ ಮೇಲೆ ಮನ್ಕೊಂಡಾಳ ಅಂತೇಳಿ ಗೌಳಿಗೆತ್ತಿ ಹೇಳಿದಳು. ಹೌದು ಹೌದು, ಬಾರಾದ ಗಾಡಿಗೆ ಬಂದಾಳ ತಂಗಿ ಬಿಸಿಲಾಗ ನಡೆದು. ಅವಾಗ ಗೌಳಿಗೆತ್ತಿ ಗಂಡತನ ಏನಂತ ಬಹಳ ದಿವಸಕ್ಕೆ ನನ್ನ ಸೊಸೆ ನನ್ನ ಮನೆಗೆ ಬಂದಾಳ. ಹೌದು. ಅಕ್ಕಿನ ಎಬ್ಬಸಲಾರ್ದೆ ಊಟ ಮಾಡಿದೆ ಅಂದ್ರೆ ಎದ್ದಿಂದ ಅಕ್ಕಿ ನನಗೆ ಯಾನ್ ಹತ್ತಾಳು ಯಾನಿಲ್ಲ, ಈ ಸತಿ ಎಬ್ಸೆ ಊಟ ಮಾಡ್ತೀನಂದ. ಹೌದು, ಹಠ ತೊಟ್ಟು ನಿಂತ. ಈಗ ಎಬ್ಸೆನ ಊಟ ಮಾಡವ ತಿಳ್ಕೊಂಡು ಊಟ ಆಗಲ್ಲ ಬಿಟ್ಟು ಆಹಾ ಎದ್ದು ಗೌಳಿಗಿತ್ತಿ ಗಂಡ ಹೌದು ಮಂಚದ ಬಲ್ಲಿ ಹಾದ ಬಂಧುಗಳೇ ಆಹಾ. ಗದ 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 ನಡಗುತ್ತಿದ್ದಳು ಗೌಳಿಗಿತ್ತಿ. ಹೌದು. ಹೋಗಿ ಗೌಳಿಗಿತ್ತಿ ಗಂಡ ಮಂಚದ ಮೇಲೆ ಮನಗಿರ್ತಕ್ಕಂತ ಕೃಷ್ಣ ಪರಮಾತ್ಮನ ಮ್ಯಾಲಿನ ಶಾಲ ಜಗದರ ಗೌಳಿಗಿತ್ತಿ ತಂಗಿಯಾಗಿ ನಿಂತಾನ. ಪುಣ್ಯಾತ್ಮರೇ, ಗೌಳಿಗಿತ್ತಿ ತಂಗಿಯಾಗಿ ನಿಂತಾನ. ಹೌದು ಹೌದು, ಅದಕ್ಕಾಗಿ ಇದು ಎದರ ಪ್ರಭಾವ? ಎದರದ್ರಿಪ್ಪ? ಗೌಳಿಗಿತ್ತಿ ಕೃಷ್ಣನ ಮೇಲೆ ಇಟ್ಟಿರ್ತಕ್ಕಂತ ಭಕ್ತಿಗಾಗಿ, ಭಕ್ತಿಗಾಗಿ. ತಮಗೆ ಎಲ್ಲರಿಗೆ ಹೇಳುದದ ಮಾತ. ಏನ್ ಹೇಳಿದ್ರಿ ಮಾತಾ? ಗೌಳಿಗಿತ್ತಿ ಕೃಷ್ಣನ ಮೇಲೆ ಇಟ್ಟಿರ್ತಕ್ಕಂತ ಭಕ್ತಿಗಾಗಿ ಹೌದು. ಗೌಳಿಗಿತ್ತಿ ತಂಗಿಯಾಗಿ ಕೃಷ್ಣ ಪರಮಾತ್ಮ ನಿತ್ತಾನ. ಪುಣ್ಯಾತ್ಮರೇ, ಹೌದು. ಇವತ್ತ ಈ ಮಸೂತಿ ಗ್ರಾಮದವರು ಎಲ್ಲಾರು ಹಾ ನನ್ನಪ್ಪ ಗುರು ಬೀರದೇವ್ರ ಮ್ಯಾಲ ಹೌದು. ನಿಮ್ಮ ಆತ್ಮವಿಶ್ವಾಸನ್ನು ಇಟ್ಟು ಇಟ್ಟು ಮಾಯಾ ಪ್ರಪಂಚ ಒತ್ತಾಟಿ ಬಾಜು ಇಟ್ಟ ಆ ಭಗವಂತನ ಮ್ಯಾಲ ನೀವು ಹಂಬಲಿಟ್ಟು ಭಕ್ತಿಲಿಂದ ಕೂತಿದ್ದೆ ಕರೆ ಆದ್ರ ಗುರು ಬೀರದೇವರ ಕೃಷ್ಣಾಗಿ ನಿಮ್ಮ ಮನೆ ಮುಂದೆ ಬಂದು ನಿಂದಿರ್ತಾನ ತಿಳಿಸವಾದ ಹೇಳುವಂತ ಪುಣ್ಯ ಮಾತದ ಪುಣ್ಯಾತ್ಮರೇ ಕೃಷ್ಣ ಪರಮಾತ್ಮ. ಹೌದಾ ಹೌದಾ, ಇರ್ಲಿ. ಬಹಳ ಮಾತಾಡುವಂತ ವಿಶೇಷ ಎಲ್ಲ ಏಕ ಹೋದ್ರೆ ನನಗೆ ತುಸು ಹೈರಾಣಾಗ್ಯದ. ಬಾಬಾಗೆ ಪಾಳೆ ಹೆಚ್ಚಿಗೆ ಕೊಡುನು. ಹೌದು. ಒಂದು ವಿಷಯ ಇಟ್ಟಾರಿಲ್ಲಿ. ವಿಷಯ ಏನು ವಿಷಯ ಇಟ್ಟಾರ ಅಂತ ಕೇಳಿದ್ರ ಏನಿಟ್ಟಾರಿ ಸರ್ ವಿಷಯ? ಜಗತ್ತದ ಒಳಗ ಏನ ನಾಮ ಶ್ರೇಷ್ಠ ಅದು. ಹೌದು. ಏನ ನೇಮ ಶ್ರೇಷ್ಠದಂತಕ್ಕಂತ ವಿಷಯ ಇಟ್ಟಾರ. ಹೌದು. ಇದ್ರ ಒಳಗ ನಮ್ಮ ಪರಸು ಯಾವಾಗ ಹಿಡ್ಕೋತಾನ ಹಿಡ್ಕೊಂಡು ವಿಷಯ ಮಾತಾಡ್ಲಂತಕ್ಕಂತ ಮಾತನ್ನ ಹೇಳ್ಯಾರ. ಬಂಧುಗಳೇ, ಎಲ್ಲರಿಗೂ ವಿಷಯ ಲಕ್ಷ ಇರ್ಲಿ. ಲಕ್ಷ ಇರ್ಬೇಕಾ? ಇಲ್ಲಿ ವಿಷಯ ಇಟ್ಟವರು ನೀವೇ ಊರನವರು. ಹೌದು. ವಿಷಯ ಇಟ್ಟಿರಿ ಅಂದ್ರೆ ಅದ್ರ ವಿಷಯದ ಅನುವ ನಿಮಗೆ ಇಲ್ಲಾರ್ದ ವಿಷಯ ಇಡ್ಲಾಕ್ ಬರುದಿಲ್ಲ. ನನ್ನ ಪಾಲಿಗೆ ಇವತ್ತಿನ ದಿವಸ ಯಾವಾದ ಇರ್ಲಿಪ್ಪ ಅಂತ ಕೇಳಿದ್ರ ಯಾವಾದ್ರಿ ಸಾರ? ನಾಮ ಅನ್ನೋದು ನನ್ನ ಪಾಲಿಗೆ ಇರ್ಲಿ. ನೇಮ್ ಅನ್ನೋದು ನಮ್ಮ ಅಪ್ಪ ಸಿದ್ಧಗೊಂಡ ಗೌಡನ ಪಾಲಿಗೆ ಉಳಿಲಿ. ಹೌದು. ಜಗತ್ತದ ಒಳಗೆ ಹೇಳ್ತಾರೆ ಮಹಾತ್ಮರು ಏನಂತ? ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರ ಸಾಕು. ಇದು ಹೇಳ್ಯಾರ ಮಹಾತ್ಮರು. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಗುರು ಬೀರದೇವ್ರ. ಹೌದು. ಗುರು ಬೀರದೇವ್ರ ಕೈ ಒಳಗ ಸಾಣಿಗೆ ಬೇರಾಗಿ ಸವಿತಿದ್ದ ಶ್ರೀಗಂಧದ ಕೊಡ್ಡಾಗಿ ನಿವಿತಿದ್ದ ಮುತ್ಯ ಮಾಳಿಂಗರಾಯ. ಇಂತ ಶರಣ ಮಾಳಿಂಗರಾಯ ಗುರು ಬೀರದೇವ್ರು ಕೇಳ್ತಾನ, ಏನಂತ್ರಿ ಸಾರ? ಎಲ್ಲೋ ಮಳಪ್ಪ, ಹೌದು, ನನಗ ಹುಲಿ ಹಾಲು ಊಟ ಮಾಡಂಗಾಗ್ಯದು. ಹೌದು, ನನಗ ಹುಲಿ ಹಾಲು ಉಣಂಗಾಗ್ಯದು ಮಳಪ್ಪ. ಹೊರತು ನಿಂಬೆಳ ಗುಡ್ದಾಗ ಇರ್ತಕ್ಕಂತ ಹುಲಿ ಹಾಲು ತಂದು ನನಗ ಊಟ ಮಾಡ್ಸ ತಿಳ್ಕೊಂಡು ಗುರು ಬೀರದೇವ್ರ ಮಾಳಿಂಗರಾಯ ಕೇಳ್ದ. ಅವಾಗ ಶರಣ ಮಾಳಿಂಗರಾಯ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡತಾನ. ಏನತಾನ್ರಿ ಸಾರ? ತಾಯಿ ಕೃಪಾ ಒಂದಿದ್ರ, ತಂದೆ ಆಶೀರ್ವಾದ ಒಂದಿದ್ರ ಗುರುವೇ ನಿನ್ನ ನಾಮದ ಬಲ ಒಂದು ನನ್ನ ಮ್ಯಾಲ ಇದ್ರ ಹೊರತು ನಿಂಬ್ಯಾಳ ಗುಡ್ಡಕ್ಕೂ ಹೋಗಿ ಹುಲಿ ಹಾಲು ತರ್ತೀನಿ ತಿಳ್ಕೊಂಡ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಹೋಮದ ಕಂಬಳಿ ಹಗಲಿಗೆ ಹಾಕಿ ನೇಮದ ಬೆತ್ತ ಕೈಯಾಗಿ ಹಿಡ್ಕೊಂಡು ಭಂಡಾರಶೀಲ ಬಗಲಿಗೆ ಹಾಕೊಂಡು ಬಲಗೈಯಾಗ ಹೂವಿನ ಕರಡಿ ಹಿಡ್ಕೊಂಡು ಶರಣ ಮಾಳಿಂಗರಾಯ ಪಾಂಡವರು ಕೈ ಹೊರತು ನಿಂಬ್ಯಾಳ ಗುಡ್ಡದಾಗಿರ್ತಕ್ಕಂತ ಹುಯ್ ಅಂತಕ್ಕಂತ ಹಾಲು ತರಬೇಕ ತಿಳ್ಕೊಂಡು ಮಾಳಪ್ಪ ಹೊಂಟ. ಅವಾಗ ಮಾಳಿಂಗರಾಯ ಒಂದು ಮಾತು ನೆನಪಿಗೆ ಬರ್ತದ. ಏನಂತ? ಯಾವಾಗ ನನ್ನ ತಾಯಿ ಕನ್ನವ ಜತ್ತಿ ನಾರಾಯಣಪುರದಾಗ ಅದಳ ಅಂದ್ರ ತಾಯಿ ಆಶೀರ್ವಾದನ ಪಡ್ಕೊಂಡು ಹೋಗ್ಬೇಕ ತಿಳ್ಕೊಂಡು ಶರಣ ಮಾಳಿಂಗರಾಯ ಜತ್ತಿ ನಾರಾಯಣಪುರಕ್ಕೆ ಬಂದು ನೋಡ್ತಾನ. ತಾಯಿ ನಳೆ ಕನ್ನವ ಬಂಗಾರ ಮಂಚದ ಮೇಲೆ ಹೋಳು ಮಗ್ಗಲಿ ಮನಗಿದ್ರು ಶುಗರ್ ನಿದ್ದೆ ಹತ್ತಿತ್ತು. ಅವಾಗ ಶರಣ ಮಾಳಿಂಗರಾಯ ಮನಸ್ಸಿನೊಳಗೆ ತಿಳ್ಕೊತಾನ. ಏನಂತ? ಇಂತ ನಿದ್ದೆ ಒಳಗೆ ನನ್ನ ತಾಯಿ ನೆಪ್ಸ ನಿಪ್ಪ ಮುಂದೆ ನಾ ಎಲ್ಲಿಯಾದ್ರೂ ಪಾಪದ ಪೀಡ ಅದೇನು, ಪಾಪಕ್ಕೆ ಗುರಿ ಅದೇನು. ಹೌದು. ಈ ನಿದ್ದೆ ಒಳಗೆ ನನ್ನ
ತಾಯಿ ನೆನಪಿಸಬಾರ್ದು ತಿಳ್ಕೊಂಡು ಶರಣ ಮಾಳಿಂಗರ ತೋಳ ಬಾಗಿಲಿಂದ ವಿಚಾರ ಮಾಡುವಂತ ಸಮಯದೊಳಗ ಹಡದ ತಾಯಿ ಕನ್ನವು ಸಪನ ಬೀಳುತ್ತದ. ಹೌದು, ಹಠ ಗುರು ಮಾಡ್ದಂಗಾಗಿತ್ತು, ಮಗ ಮನೆಗೆ ಬಂದಂಗಾಗಿತ್ತು. ತಾಯಿನ ಕನ್ನವು ಬೆತ್ತಲು ಹೊಡೆದ ಮನಸ್ಸಿನ ಮೇಲೆ ಕೂತು ಎಡಕ್ಕೆ ನೋಡ್ತಾಳೆ ಯಾರು ಕಾಣುದಿಲ್ಲ, ಬಲಕ್ಕೆ ನೋಡ್ತಾಳೆ ಯಾರು ಕಾಣುದಿಲ್ಲ. ಹಿಂದೆ ನೋಡಿ ಮುಂದೆ ನೋಡೋದ್ರೊಳಗ ಮಾಯಾದ ಮಗ ಮಾಳಿಂಗರಾಯ ತೋಳ ಬಾಗಿಲ ನಿಂತಿದ್ದ. ಹೌದು ಹೌದು, ಬಾಗಿಲದೊಳಗೆ ನಿಂತಿದ್ದ. ಅವಾಗ ತಾಯಿನ ಕನ್ನವು ಮಗನ ಮಾರಿ ಮೇಲೆ ಕೈಯಾಡಿಸಿ ಕೇಳ್ತಾಳ, ಏನಂತ? ಎಲ್ಲೋ ಮಾಳಪ್ಪ ಹಬ್ಬನ ಅವರತ್ತ ಸಬ್ಬನ ಸರ್ವತ್ತ ಮಿಂಚಿದ್ರೆ ಕಾಣ್ತದ, ಮಿಂಚಲಿಕ್ಕಿಲ್ಲ. ಇಲ್ಲ. ಹಾಲು ಗಲ್ಲ ಬಾಡಿ ಹೌಡದ ತುಟಿ ಒಣಗಿ ಮಾಡು, ನಿನಗೆ ಯಾರೇನಂದಾರ ಹೇಳಿ, ಯಾರೇನ ಆಡ್ಯಾರ ಹೇಳ. ಹೌದು, ತಾಯಿನ ಕನ್ನವು ಕೇಳ್ದಕ್ಕಾರ ಮಗ ಮಾಳಿಂಗರ ಹೇಳ್ತಾನ, ಬಂಧುಗಳೇ ಏನಂತ? ಯವ್ವ ನನಗೆ ಯಾರೇನಂದಿಲ್ಲ, ಯಾರೇನ ಆಡಿಲ್ಲ. ಅಲ್ಲದ ಅವಗಾಡದವರು ಸೋಮಘಾತಕ ದೇವರ ಹೊರತು ನಿಂಬೆಳ ಗುಡದಾಗಿರ್ತಕ್ಕಂತ ಹುಯಿ ಹುಯಿ ಅಂತಕ್ಕಂತ ಹುಲಿ ಹಾಲು ಬೇಡನ ತಾಯಿ ತರ್ಲಾಕ್ ಹೊಂಟಿನ ಆಶೀರ್ವಾದ ಮಾಡ್ತೇಳೆ. ತಾಯಿನ ಕನ್ನವ್ ಮಗ ಮಾಳಪ್ಪ ಕೇಳ್ತಾನ. ಮಾಳಪ್ಪ ತಾಯಿ ಕನ್ನವ್ ಹೇಳ್ತಾಳ, ಏನಂತ? ಎಲ್ಲೋ ಮಾಳಪ್ಪ, ಹೌದು, ನಿನ್ನ ಗುರು ಹೆಚ್ಚಿನ ಗುರು ಇದ್ರೆ ಗಚ್ಚಿನ ಗುರುಗಳಿಗೆ ಇರ್ಲಿ. ಹುಲಿ ಅಂದ್ರ ವ್ಯಾಘ್ರ ಪ್ರಾಣಿ ಅದ. ಹೌದು, ಆ ಹೊರ್ತಿ ನಿಂಬೆಳ ಗುಡದಾಗಿರ್ತಕ್ಕಂತ ಹುಲಿ ಹಾಲು ತರ್ಲಾಕ ನೀವು ಹೋದ್ರೆ ಮಾಳಪ್ಪ ನಿನ್ನ ಅದು ಹುಲಿ ಉಳಿಸೋದಿಲ್ಲ. ಹೋಗ್ಬೇಡ ಓ ಮಾಳಪ್ಪ ತಿಳ್ಕೊಂಡು ತಾಯಿನ ಕನ್ನ ಒಂದಕರ ಮಾಳಿಂಗರ ಹೇಳ್ತಾನ, ಏನಂತ? ಗುರು ಬೀರ ದೇವರ ನಾಮ ಬಾಯಿಲೆ ನಾ ನುಡಿತಿದ್ದಂದ್ರ, ಹೌದು, ಆ ಭಗವಂತನ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ಭಾರತ ನಿಂಬೆಳ ಗುಡ್ಡಕ್ಕೆ ಹೋಗಿ ನಾ ಹಾಲು ತರ್ತೀನಿ ತಿಳ್ಕೊಂಡು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ, ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಭರತ ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲ ತರಬೇಕ ತಿಳ್ಕೊಂಡು ಮಾಳಪ್ಪ ಹೊರತು ನಿಂಬೆಳ ಗುಡ್ದಾಗ ಹೋಗಿ ನಿತ್ತ ಹಲಗಣಿ ಭೂಮಿಗೆ ಹುಲಿ ಮೇಲಾಕ್ ಹೋಗಿತ್ತು. ಸಂಜೆ ಹೊತ್ತಿಗೆ ಹುಲಿ ಬರ್ತಿತ್ತು. ಮಾಳಿಂಗರಾಯ ನಿತ್ತ ನೋಡ್ತಿದ್ದ. ಹೌದು, ಮರಿ ಬಿಟ್ಟು ಹೋಗಿತ್ತು ಗವಿ ಒಳಗ 7 ಹೆಡಿ ಸರ್ಪ. ಹೌದು, ಹೆಡಿ ಬಿಚ್ಚಿ ಮರಿ ತಿಲ್ಲಾಕ ಬಂದಿತ್ತು. ಮಾಳಿಂಗರಾಯ ಬಂಡಾರ ಹೊಡೆದ ಹಾವಿನ ಕಣ್ಣು ತೆಗದ. ಹೌದು, ಅವಾಗ 3 ಮರಿ ಜ್ವಾಕಿ ಮಾಳಪ್ಪ ಮಾಡ್ಕೊಂಡ. ಹುಲಿ ವ್ಯಾಘ್ರ ಪ್ರಾಣಿ ಬಾಯಿ ತರದ ಮಾಳಪ್ಪಗೆ ತಿನ್ಬೇಕಂತ ಬರ್ತಿತ್ತು. 3 ಮರಿ ಹೋಗಿ ತಾಯಿ ಪಾದಕ್ಕೆ ಬಿದ್ದು ಹೇಳ್ತಾವ, ಏನಂತ ಹೇಳ್ತಾವ ಮರಿಗಳು? ಯವ್ವಾ, ನಮ್ಮ ಕೂನ ಈ ಭೂಮಿ ಮೇಲೆ ಉಳಿಬೇಕಾದ್ರ, ಹೌದು, ನಮ್ಮ ಕೂನ ಈ ಭೂಮಿ ಮೇಲೆ ಉಳಿಬೇಕಾದ್ರ ಮಾಳಿಂಗರ ಅಂತಕ್ಕಂತ ನಾಮದಿಂದ ನಾವು ಜಗತ್ತದಾಗ ಉಳಿದಿವ ತಾಯಿ. ಅವನು ಕೊಂದಬೇಡ ಮಕ್ಕಳು ಹುಲಿ ಹೇಳ್ತಾವ. ಬಂಧುಗಳೇ, ಮಕ್ಕಳು ಹುಲಿ ಹೇಳ್ತಾವ. ಹೌದು ಹೌದು, ಇದು ಶರಣ ಮಾಳಿಂಗರಾಯ ಹೌದು ಹುಲಿ ಹಾಲವನ್ನ ಹಿಂಡುಕೊಂಡು ಬಗಲಾಗ ಹುಲಿ ಮರಿ ತಗೊಂಡ ಸತ್ತೇರಿ ಗ್ರಾಮ ಶಿರಾಡೋಣ ಮಠದಾಗ ಲಿಂಗ ಬೀರಣದವರಿಗೆ ಗಿಣ್ಣ ಮಾಡಿ ಉಣಿಸಿ ಜಗತ್ತದ ಒಳಗ ಹುಲಿ ತಂದಿದ್ದ ಮುಂದೆ ಕರಿತಲಿ ಮಾನವರು ಸುಳ್ಳನ ಬಡದ ತಿಳ್ಕೊಂಡು ಹುಲಿ ಜಯಂತಿ ಮಾಡಿ, ಹೌದು, ಈ ಸದ್ಯ ಹುಲಿ ನಾಮ ಇಟ್ಟನು ಎಲ್ಲಿ? ಹುಲುಜಂತಿ ಹುಲಿ ಮಗದ ಅಗಸಿ ಕಟ್ಟಾರ. ಬಂಧುಗಳೇ, ಹುಲಿ ಮಗದ ಅಗಸಿ ಕಟ್ಟಿ ನಾಮ ಇಟ್ಟನ ಮಾಳಿಂಗರಾಯ. ಜಗತ್ತದೊಳಗ ನಾಮ ಶ್ರೇಷ್ಠದ. ಇನ್ನ ನೇಮದಿಂದ ಹೌದು ಏನೇನು ಕೆಲಸಗಳಾಗ್ಯಾವ ಅನ್ನೋದು ನಮ್ಮ ಅಪ್ಪಾಜಿ ಅವ್ರು ಹೇಳ್ತಾರ. ಇದೇ ಪಾಳ್ಯದಾಗ ಮಾತು ಬಹಳ ಆಗ್ತಾವ, ಆಗಬಾರ್ದ. ಹೌದು, ಇನ್ನ ಶರಣ ಮಾಳಿಂಗರಾಯ ಗುರು ಬೀರ ದೇವರ ಕೈ ಒಳಗ ಹೌದು ಆಳಿನಾಳಾಗಿ ದುಡಿದ ಸಾಣಿಗೆ ಬೇರಾಗಿ ಸವಿದು, ಹೌದು, ಪಾಂಡವರ ಕ್ವಾಟಿ ಹೂವ ನಾಗರಭಾವಿ ಶೀತಳ ಗುರು ಬೇಡ್ತಾನ. ತರ್ಲಾಕ ಮಾಳಿಂಗರ ಯಾವ ಪ್ರಕಾರವಾಗಿ ಹೊಕ್ಕನನ್ನುವಂತದನ್ನ ಒಂದು 5 ನುಡಿ ಚಾಲ ಹಾಡಿ ನಮ್ಮ ಅಪ್ಪಾಜಿ ಅವರಿಗೆ ಪಾಳೆ ಕೊಡಮು.